ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ವಾಟ್ ಆರ್ ದ ಪಾಸಿಬಲ್ ವೇಸ್ ಟು ಗೆಟ್ ಪ್ರೆಗ್ನೆಂಟ್ ಆರ್ ವಾಟ್ ಆರ್ ದ ಪಾಸಿಬಲ್ ವೇಸ್ ಟು ಕನ್ಸೀವ್, ಅಲ್ಟರ್ನೇಟಿವ್ ವೇಸ್ ಟು ಕನ್ಸೀವ್, ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, ಏನೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ, ಯಾವೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಕನ್ಸೀವ್ ಆಗಬಹುದು, ಪ್ರೆಗ್ನೆಂಟ್ ಆಗಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ದಟ್ ಏನಂತಂದರೆ ಒಂದು ಲಿಸ್ಟ್ ಆಯಿತಾ, ಇದು ಅಂತ, ಇದಾದ್ಮೇಲೆ ಇದು ಮಾಡ್ತಾರೆ, ಇದು ಆದಮೇಲೆ ಇದು ಮಾಡ್ತಾರೆ, ಇದಾದಮೇಲೆ ಇದು ಮಾಡ್ತಾರೆ, ಯಾವ್ದ್ಯಾವ್ದು ವರ್ಕ್ ಆಗಿಲ್ಲ ಅಂತ ಆಗುತ್ತೆ. ಅದಾದಮೇಲೆ ವಾಟ್ ಇಸ್ ನೆಕ್ಸ್ಟ್ ಅಂತ, ಏನು ಪಾಸಿಬಲ್ ವೇ ಇದೆ ಮಗುನ ಪಡೆಯೋದಕ್ಕೆ ಅನ್ನೋದು ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ಫಸ್ಟ್ ಥಿಂಗು ನ್ಯಾಚುರಲ್ ಕನ್ಸೆಪ್ಷನ್. ನ್ಯಾಚುರಲ್ ಕನ್ಸೆಪ್ಷನಲ್ಲಿ ಏನು ಅಂತಂದರೆ, ಮದುವೆ ಆದ ಹೊಸರಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಟ್ರೈ ಮಾಡಿ ನಾನು ಕನ್ಸೀವ್ ಆಗ್ತಾ ಇಲ್ಲ ಅಂತ ತೆಗಿಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, 1 ತಿಂಗಳಿಗೆ 2 ತಿಂಗಳಿಗೇ ಕನ್ಸೀವ್ ಆಗಬೇಕು ಅಂತ ಯಾವ ರೂಲ್ಸೂ ಇಲ್ಲ. ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಹೆದರ್ಕೊಳಕ್ಕೆ ಹೋಗಬೇಡಿ. ಅಯ್ಯೋ ಯಾಕೆ ಆಗ್ತಾ ಇಲ್ಲ, ನನ್ನ ಪೀರಿಯಡ್ಸ್ ಎಲ್ಲ ನಾರ್ಮಲ್ ಇದೆ, ಎಲ್ಲ ರೆಗ್ಯುಲರ್ ಆಗಿದೆ, ಮತ್ತೆ ಯಾಕೆ ಆಗ್ತಾ ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕ್ರೈಟೀರಿಯಾ ಏನು ಗೊತ್ತಾ, 1 ವರ್ಷದವರೆಗೂ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಿದ ಮೇಲೂ ನೀವು ಕನ್ಸೀವ್ ಆಗಿಲ್ಲ ಅಂತಂದರೆ ಆವಾಗ ಮಾತ್ರ ಡಾಕ್ಟ್ರ್ ಹತ್ರ ಹೋಗಿ, ಅದಕ್ಕಿಂತ ಮುಂಚೆ ಡಾಕ್ಟ್ರ್ ಹತ್ರ ಹೋಗಬೇಡಿ. ಓಕೆ, ಅರ್ಥ ಆಯ್ತಾ? ಸೊ ಏನು ಮಾಡ್ತಾರೆ ಡಾಕ್ಟರ್ಸ್, ಹೋದ ತಕ್ಷಣವೇ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ನ್ಯಾಚುರಲ್ ಆಗಿ ಆಗೋದೇ ಆದರೆ ಆಗಲಿ, ಸ್ವಲ್ಪ ಟೈಮ್ ತೊಗೊಳ್ಳಿ. ಆಗ್ತಾ ಇಲ್ಲ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಫ್ರೀಕ್ವೆಂಟಾಗಿ ಟ್ರೈ ಮಾಡ್ತಾ ಇರಬೇಕು, ಇಂಟರ್ಕೋರ್ಸ್ ಮಾಡ್ತಾ ಇರಬೇಕು. ತಿಂಗಳಿಗೆ 1 ಸತಿ ಮಾಡಿದ್ರೆ ಆಬ್ವಿಯಸ್ಲಿ ಕನ್ಸೀವ್ ಆಗಲ್ಲ. ಓಕೆ, ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಎಷ್ಟು ಫ್ರೀಕ್ವೆಂಟಾಗಿ ನೀವು ಟ್ರೈ ಮಾಡ್ತಾ ಇರ್ತೀರಾ, ಕನ್ಸಿಸ್ಟೆಂಟಾಗಿ ಥ್ರೂಔಟ್ 1 ಇಯರ್, ಅದು ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ನ್ಯಾಚುರಲ್ಲಾಗಿ ಟ್ರೈ ಮಾಡ್ತಾ ಇರೋರು 1 ವರ್ಷದವರೆಗೂ ಮಿನಿಮಮ್ ಟ್ರೈ ಮಾಡಲೇಬೇಕು. ಆಮೇಲೆ ಮಾತ್ರ ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ. ಓಕೆ, ಇದು ಫಸ್ಟ್ ಸ್ಟೆಪ್ ಆಯಿತಾ, ನ್ಯಾಚುರಲ್ ಕನ್ಸೆಪ್ಷನ್. ನೆಕ್ಸ್ಟ್ ಏನು, ಫಸ್ಟಿಗೆ ಇದು ನ್ಯಾಚುರಲ್ಲಾಗಿ ಟ್ರೈ ಮಾಡಿದ್ವಿ, ಆಗಿಲ್ಲ. ಓಕೆ, ಡಾಕ್ಟರ್ ಹತ್ರ ಹೋದ ತಕ್ಷಣ ಫಸ್ಟ್ ಥಿಂಗ್ ಏನು ಮಾಡ್ತಾರೆ, ಫಾಲಿಕ್ಯುಲರ್ ಸ್ಟಡಿ ಅಂತ ಮಾಡ್ತಾರೆ. ಯಾಕೆ ಅಂತಂದರೆ ಮೋಸ್ಟ್ ಆಫ್ ದಿ ಗರ್ಲ್ಸ್ಗೆ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ಓಕೆ, ಈ ಫಾಲಿಕ್ಯುಲರ್ ಸ್ಟಡಿಯಿಂದ ಏನು ಮಾಡ್ತಾರೆ ಅಂತಂತಂದರೆ, ಎವ್ರಿ ಅಲ್ಟರ್ನೇಟಿವ್ ಡೇಸು ನಿಮ್ಮ ಓವರೀಸ್ನ ಸ್ಕ್ಯಾನ್ ಮಾಡ್ತಾರೆ. ಸೊ ದ್ಯಾಟ್ ಎಗ್ ಯಾವ ಸೈಜ್ ಇದೆ, ಎಷ್ಟು ಬೆಳೀತಾ ಇದೆ, ಯಾವ ಸ್ಪೀಡಲ್ಲಿ ಬೆಳೀತಾ ಇದೆ, ಆ್ಯಂಡ್ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋದನ್ನು ರೆಕಾರ್ಡ್ ಮಾಡ್ತಾರೆ. ಓಕೆ, ಸೊ ಫಾಲಿಕ್ಯುಲರ್ ಸ್ಟಡಿನಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಓವ್ಯುಲೇಷನ್ ವಿಂಡೋ ಗೊತ್ತಾಗುತ್ತೆ, ಅಂದರೆ ಫರ್ಟೈಲ್ ಡೇಸ್ ಗೊತ್ತಾಗುತ್ತೆ, ಯಾವಾಗ ನೀವು ಟ್ರೈ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಫಾಲಿಕ್ಯುಲರ್ ಸ್ಟಡಿನಲ್ಲಿ. ಆಯಿತಾ? ಸೊ ಫಾಲಿಕ್ಯುಲರ್ ಸ್ಟಡಿಯಿಂದ ನಿಮ್ಗೆ ಏನು ಗೊತ್ತಾಯ್ತು, ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ, ನಾವು ಯಾವಾಗ ಟ್ರೈ ಮಾಡಬೇಕು, ಯಾವಾಗ ಇಂಟರ್ಕೋರ್ಸ್ ಮಾಡಬೇಕು ಅನ್ನೋದು ಪರ್ಫೆಕ್ಟಾಗಿ ದಿಸ್ ಈ ಡೇಸಲ್ಲಿ ನೀವು ಟ್ರೈ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ನ್ಯಾಚುರಲ್ ಕನ್ಸೆಪ್ಷನ್ ಆಗಿಲ್ಲ ಅಂದವರು ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ಕೊಂಡ ತಕ್ಷಣವೇ ಯಾರಿಗೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಅವರಿಗೆ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ದಿರ ಬೇರೆ ಟೈಮಲ್ಲಿ ಅವರು ಟ್ರೈ ಮಾಡಿ ಆಗ್ತಾ ಇಲ್ಲ ಅನ್ನೋವಂಥವ್ರಿಗೆ ಈ ಫಾಲಿಕ್ಯುಲರ್ ಸ್ಟಡಿಯಿಂದ ಒಂದೇ ಸೈಕಲ್ಗೆ ಗೊತ್ತಾಗ್ಬಿಡುತ್ತೆ, ನಮಗೆ ಓವ್ಯುಲೇಷನ್ ಇವಾಗ ಆಗಿದೆ, ನಾವು ಇವಾಗ ಟ್ರೈ ಮಾಡಬೇಕು ಅಂತ. ಓಕೆ, ಅವಾಗ ಟ್ರೈ ಮಾಡ್ತಾರೆ, ಕನ್ಸೀವ್ ಆಗ್ತಾರೆ ವಿತ್ 1 ಸೈಕಲ್. ಓಕೆ, ಕೆಲವೊಂದಿಷ್ಟು ಜನಕ್ಕೆ 3 ಸೈಕಲ್ಸ್ ಆರ್ 4 ಸೈಕಲ್ಸ್ ಆರ್ 5 ಸೈಕಲ್ಸ್ ಕೂಡ ಮಾಡ್ತಾರೆ ಫಾಲಿಕ್ಯುಲರ್ ಸ್ಟಡಿನಲ್ಲಿ, ಕರೆಕ್ಟಾಗಿ ಗೊತ್ತಾಗೋದಕ್ಕೆ. ಓಕೆ, ಸೊ ಆಯಿತು, ಫಾಲಿಕ್ಯುಲರ್ ಸ್ಟಡಿ ಆಯಿತು, ಫಾಲಿಕ್ಯುಲರ್ 3-4 ಸೈಕಲ್ಸ್ ಮಾಡಿಸ್ಕೊಂಡಿದ್ದೀರಾ. ಫಾಲಿಕ್ಯುಲರ್ ಸ್ಟಡಿಯಿಂದ ನಿಮಗೆ ಏನೂ ಹೆಲ್ಪ್ ಆಗ್ತಾ ಇಲ್ಲ, ನೀವು ಅವ್ರು ಹೇಳಿರೋ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಿದ್ದೀರಾ, ಬಟ್ ಅಂದ್ರೂ ನನಗೆ ಕನ್ಸೀವ್ ಆಗಿಲ್ಲ ಅನ್ನೋದಾದರೆ ನೆಕ್ಸ್ಟ್ ಮಾಡೋದೇ ಓವ್ಯುಲೇಷನ್ ಇಂಡಕ್ಷನ್. ಆಯಿತಾ? ಇದು ಓವ್ಯುಲೇಷನ್ ಇಂಡಕ್ಷನ್ ಯಾವಾಗ ಮಾಡ್ತಾರೆ ಅಂತಂದರೆ, ನಿಮಗೆ ಓವ್ಯುಲೇಷನ್ ಆಗ್ತಾ ಇಲ್ಲ, ಫಾಲಿಕ್ಯುಲರ್ ಸ್ಟಡಿನಲ್ಲಿ ಗೊತ್ತಾಗ್ಬಿಡುತ್ತೆ ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ, ಆಗೋದಾದರೆ ಯಾವಾಗ ಆಗ್ತಾ ಇದೆ ಅನ್ನೋದು. ಸೊ ಫಾಲಿಕ್ಯುಲರ್ ಸ್ಟಡಿನಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ, ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ, ಆಗೋದಾದರೆ ಯಾವಾಗ ಆಗ್ತಾ ಇದೆ. ಸೊ ಟೈಮ್ಲಿ ಇಂಟರ್ಕೋರ್ಸ್, ಆ ಟೈಮ್ನಲ್ಲಿ ಇಂಟರ್ಕೋರ್ಸ್ ಮಾಡಿ ಅಂತಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಈವನ್ದೋ ನಿಮಗೆ 4-5 ಸೈಕಲ್ಸ್ ಆದಮೇಲೂ ನಿಮಗೆ ಫಾಲಿಕ್ಯುಲರ್ ಸ್ಟಡಿಯಿಂದ ಅವ್ರು ಹೇಳಿದ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರು ನಿಮ್ಗೆ ಆಗಿಲ್ಲ ಅಂದವಾಗ ನೆಕ್ಸ್ಟು ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತಾರೆ. ಸೊ ಓವ್ಯುಲೇಷನ್ ಇಂಡಕ್ಷನ್ ಯಾಕೆ ಮಾಡ್ತಾರೆ ಅಂತಂದರೆ, ಸಪೋಸ್ ನಿಮಗೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅನ್ನೋದು ಫಾಲಿಕ್ಯುಲರ್ ಸ್ಟಡಿನಲ್ಲಿ ಫಸ್ಟ್ ಸೈಕಲಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಓವ್ಯುಲೇಷನ್ ಆಗ್ತಾ ಇದೆನೋ ಇಲ್ವೋ, ಆಗೋದಾದರೆ ಯಾವಾಗ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಓವ್ಯುಲೇಷನ್ ಆಗ್ತಾ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಆವಾಗ ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತಾರೆ. ಓವ್ಯುಲೇಷನ್ ಇಂಡಕ್ಷನ್ ಅಂತಂದರೆ ಓವ್ಯುಲೇಷನ್ ಆಗೋ ಹಾಗೆ ಹೀಗೆ ಟ್ರಿಗ್ಗರ್ ಮೆಡಿಸಿನ್ ಕೊಡ್ತಾರೆ. ಓಕೆ, ಸೊ ಎಗ್ ಸೈಜ್ ಹೇಗೆ ಬರ್ತಾ ಇದೆ,
ಸೈಜ್ ಬಂದಾದಮೇಲೆ, ಒಳ್ಳೆ ಸೈಜ್ ಬಂದಾದಮೇಲೆ ಅದು ಒಡ್ಕೊಂಡು ಈಗ ಆಚೆ ಬರ್ತಾ ಇದೆನೋ ಇಲ್ವೋ ಅನ್ನೋದು ಫಾಲಿಕ್ಯುಲರ್ ಸ್ಟಡಿನಲ್ಲಿ ಗೊತ್ತಾಗುತ್ತೆ, ಆಯಿತಾ. ಸೊ ಯಾವಾಗ ನಿಮ್ಮ ಎಗ್ ಸೈಜ್ ಚೆನ್ನಾಗಿಲ್ಲ, ಯಾವಾಗ ಓವಲೇಷನ್ ಆಗ್ತಾ ಇಲ್ಲ ಅಂದವಾಗ ಓವಲೇಷನ್ ಇಂಡಕ್ಷನ್ ಮಾಡ್ತಾರೆ. ಸೊ ಸೆಕೆಂಡ್ ಡೇಯಿಂದ ಯೂಶ್ವಲ್ ಆಗಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ ಎಗ್ ಸೈಜ್ ಚೆನ್ನಾಗಿ ಬರೋದಕ್ಕೆ. ಒನ್ಸ್ ಎಗ್ ಸೈಜ್ ಚೆನ್ನಾಗಿ ಬಂದಾದಮೇಲೆ ಟ್ರಿಗರ್ ಆಗಿ ಎಗ್ ಫಾಲಿಕಲ್ ರಪ್ಚರ್ ಆಗಿ ಎಗ್ ಆಚೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಓವಲೇಷನ್ ಇಂಡಕ್ಷನಲ್ಲಿ. ಓಕೆ, ಸೊ ಓವಲೇಷನ್ ಇಂಡಕ್ಷನ್ ಆಯಿತು, ಎಗ್ ಆಚೆ ಬರ್ತಾ ಇದೆ ಈಗ ಅಂತಂದವಾಗ ಆ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿ ಅಂತಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ಓವಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಓವಲೇಷನ್ ಆಗ್ತಾ ಇರೋದು ಯಾವಾಗ ಆಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ, ಅಂಥವ್ರಿಗೂ ಕೂಡ ಓವಲೇಷನ್ ಇಂಡಕ್ಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಗ್ ಸೈಜ್ ಚೆನ್ನಾಗಿ ಬರ್ತಾ ಇಲ್ಲ, ಓವಲೇಷನ್ ಆಗ್ತಾ ಇಲ್ಲ ಅನ್ನೋರ್ಗು ಕೂಡ ಓವಲೇಷನ್ ಇಂಡಕ್ಷನ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದ್ರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಓವಲೇಷನ್ ಇಂಡಕ್ಷನ್ ಮಾಡಿದವಾಗ ನಿಮ್ಮ ಎಗ್ಸ್ ಚೆನ್ನಾಗಿ ಬಂದು ನೀವು ಅದೇ ಟೈಮಲ್ಲಿ ಓವಲೇಷನ್ ಆದ ಟೈಮಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತಂತಂದರೆ ಕನ್ಸೀವ್ ಆಗಿಬಿಡ್ತೀರ. ಓಕೆ, ಕೆಲವೊಂದಿಷ್ಟು ಜನಕ್ಕೆ ಒಂದೇ ಓವಲೇಷನ್ ಸೈಕಲ್ನಿಂದನೂ ಹೆಲ್ಪ್ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ 1-3 ಸೈಕಲ್ಸ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ, ಓವಲೇಷನ್ ಇಂಡಕ್ಷನ್ ಮಾಡಿಸಿದ್ವಿ ಆದ್ರೂ ನಮಗೆ 3-4 ಸೈಕಲ್ ಆದರೂ ನಾವು ಕನ್ಸೀವ್ ಆಗಿಲ್ಲ, ಆವಾಗ ಏನು ಪಿಕ್ಚರ್ಗೆ ಸ್ಪರ್ಮ್ ಬರುತ್ತೆ, ಆಯಿತಾ. ಸ್ಪರ್ಮ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಆವಾಗ ಮಾಡೋದೇ IUI, ಇಂಟ್ರಾ-ಯುಟ್ರೈನ್ ಇನ್ಸೆಮಿನೇಷನ್, ಆಯಿತಾ. ಅಂದರೆ ಇನ್ಸೆಮಿನೇಷನ್ ಅಂತಂದರೆ ಸೆಮೆನನ್ನು ಡೈರೆಕ್ಟಾಗಿ ಒಳಗಡೆಗೆ ಹಾಕ್ತಾರೆ. ಸೊ ದ್ಯಾಟ್ ಸರ್ವೈಕಲ್ ಮ್ಯೂಕಸ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತನೋ ಅಥವಾ ಸ್ಪರ್ಮ್ದು ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತನೋ, ಸ್ಪರ್ಮ್ಸಲ್ಲಿ ಡಿಫೆಕ್ಟಿವ್ ಸ್ಪರ್ಮ್ಸ್ ಜಾಸ್ತಿ ಇತ್ತು ಅಂತನೋ ಅಥವಾ ಸ್ಪರ್ಮ್ ಸ್ಪೀಡ್ ಇಲ್ಲ ಅಂತನೋ, ಈ ಥರದ್ದು ಏನಾದರೂ ಸ್ಪರ್ಮ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ IUI ಮಾಡಿದವಾಗ ಕನ್ಸೀವ್ ಆಗ್ತಾರೆ ಯೂಶ್ವಲ್ ಆಗಿ. ಅದ್ರ ಜೊತೆಗೆ ಸರ್ವೈಕಲ್ ಮ್ಯೂಕಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದ್ರು, ಸರ್ವೈಕಲ್ ಮ್ಯೂಕಸ್ ಅಂತಂದರೆ ಹೆಣ್ಮಕ್ಳ ಸರ್ವಿಕ್ಸಲ್ಲಿ ಮ್ಯೂಕಸ್ ಏನಿರುತ್ತೆ ಅದರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೂ ಕೂಡ IUI ಮಾಡಿಸಿದವಾಗ ಸಕ್ಸಸ್ ಆಗುತ್ತೆ ಯೂಶ್ವಲ್ ಆಗಿ. ಓಕೆ, ಸೊ IUIನೂ 3 ಸೈಕಲ್ಸ್ 4 ಸೈಕಲ್ಸ್ 5 ಸೈಕಲ್ಸ್ವರೆಗೂ ಮಾಡಿಸ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ವೆರಿ ಬೇಸಿಕ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದವಾಗ IUI ಮಾಡಿಸಿದವಾಗ ಕನ್ಸೀವ್ ಆಗಿಬಿಡ್ತಾರೆ. ಕೆಲವೊಂದಿಷ್ಟು ಜನಕ್ಕೆ 5 ಸೈಕಲ್ ಆದಮೇಲೂ ಕೂಡ ಕನ್ಸೀವ್ ಆಗ್ತಾರೆ, ಕೆಲವೊಂದಿಷ್ಟು ಜನಕ್ಕೆ 5-6 ಸೈಕಲ್ ಆದಮೇಲೂ ಕನ್ಸೀವ್ ಆಗಲ್ಲ IUI ಆದಮೇಲೆ. ಓಕೆ, IUI ಫೇಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂತಂದರೆ ಯೂಶ್ವಲ್ ಆಗಿ ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂತಂದರೆ, ಗ್ಯಾಮೆಟ್ಸ್ ಅಂತಂತಂದರೆ ಎಗ್ ಆ್ಯಂಡ್ ಸ್ಪರ್ಮ್ನ ತೊಗೊಂಡು ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗೇ ಹಾಕ್ಬಿಡ್ತಾರೆ ಡೈರೆಕ್ಟಾಗಿ, ಆಯಿತಾ. ಈಗ ಯೂಶ್ವಲ್ ಆಗಿ ಏನು ಪ್ರೊಸೀಜರು, ಎಗ್ ಓವರಿಯಿಂದ ಬಂದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ವೇಟ್ ಮಾಡಬೇಕು, ಸ್ಪರ್ಮು ವೆಜೈನಾ, ಸರ್ವಿಕ್ಸ್, ಸರ್ವೈಕಲ್ ಮ್ಯೂಕಸ್, ಯೂಟ್ರಸ್ನ ಎಲ್ಲ ದಾಟ್ಕೊಂಡು ಫ್ಯಾಲೋಪಿಯನ್ವರೆಗೂ ಬರಬೇಕು, ಫ್ಯಾಲೋಪಿಯನ್ ಟ್ಯೂಬ್ವರೆಗೂ ಬರಬೇಕು, ಆಯಿತಾ. ಇವೆಲ್ಲ ಹರ್ಡಲ್ಸ್ನ ಕಟ್ ಮಾಡಿ ಡೈರೆಕ್ಟಾಗಿ ಓವರಿಯಿಂದ ಎಗ್ನ ತೊಗೊಂಡು ಹಸ್ಬೆಂಡಿಂದ ಸ್ಪರ್ಮ್ನ ತೊಗೊಂಡು ಡೈರೆಕ್ಟಾಗಿ ಫ್ಯಾಲೋಪಿಯನ್ ಟ್ಯೂಬ್ಗೆ ಹಾಕ್ಬಿಡ್ತಾರೆ, ಮೀಟಿಂಗ್ ಸ್ಪಾಟಿಗೆ ಹಾಕ್ಬಿಡ್ತಾರೆ ಡೈರೆಕ್ಟಾಗಿ, ಆಯಿತಾ. ನೀವಿಬ್ಬರು ಇಲ್ಲೇ ಇದ್ದೀರಾ, ಮೀಟ್ ಮಾಡಿ ಫರ್ಟೈಲ್ ಆಗಿ ಹೋಗಿ ಒಳಗಡೆಗೆ ಅಂಟ್ಕೊಳ್ಳಿ ಅಂತ, ಆಯಿತಾ. ಸೊ ಇದು ನೆಕ್ಸ್ಟ್, ದಿಸ್ ಇಸ್ ಕಾಲ್ಡ್ ಗಿಫ್ಟ್, ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂತ. ನೆಕ್ಸ್ಟ್ ಬರೋದೇ ಜಿಫ್ಟ್. ಜಿಫ್ಟ್ ಅಂತಂದರೆ ಜೈಗೋಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಅಂದರೆ ಫಸ್ಟಿಗೆ ಎಗ್ನ ಸ್ಪರ್ಮ್ನ ಮೀಟಿಂಗ್ ಸ್ಪಾಟ್ ಒಳಗೆ ಹಾಕಿದ್ರು, ಅಲ್ಲಿ ತಾನಾಗೆ ಫರ್ಟಿಲೈಸ್ ಆಗಿ ಆಮೇಲೆ ಹೋಗಿ ಯೂಟ್ರಸ್ಗೆ ಹೋಗಿ ಅಂಟ್ಕೋಬೇಕು. ಅದ್ರ ಬದಲು ಏನು ಮಾಡ್ತಾರೆ, ಎಗ್ನ ಸ್ಪರ್ಮ್ನ ಹೊರಗೆ ತಗೊಂಡು ಲ್ಯಾಬಲ್ಲಿ ಅವೆರಡನ್ನು ಮೀಟ್ ಮಾಡಿಸಿದ ಆದಮೇಲೆ ಅದನ್ನು ಜೈಗೋಟ್ನ ತೊಗೊಂಡು ಫ್ಯಾಲೋಪಿಯನ್ ಟ್ಯೂಬ್ ಒಳಗೆ ಹಾಕ್ತಾರೆ. ಸೊ ಡೈರೆಕ್ಟಾಗಿ ಫ್ಯಾಲೋಪಿಯನ್ ಟ್ಯೂಬಿಗೆ ಹಾಕಿದ್ಮೇಲೆ ಜೈಗೋಟ್ನ ಅಲ್ಲಿಂದ ಅದು ಬೆಳೀತಾ 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 ಮೂವ್ ಆಗ್ತಾ ಯೂಟ್ರಸ್ಸಿಗೆ ಬಂದು ಅಲ್ಲಿ ಇಂಪ್ಲಾಂಟ್ ಆಗುತ್ತೆ. ಓಕೆ, ಇದು ಜಿಫ್ಟ್. ನೆಕ್ಸ್ಟು IVF. IVFಲ್ಲಿ ಏನು ಮಾಡ್ತಾರೆ, ಎಗ್ ತೊಗೊತಾರೆ, ಸ್ಪರ್ಮ್ನ ತೊಗೊತಾರೆ, ಒಂದು ಪಾತ್ರೆ ಒಳಗೆ ಎರಡನ್ನು ಮಿಕ್ಸ್ ಮಾಡ್ತಾರೆ, ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಆ ಎಂಬ್ರಿಯೋನ ಡೈರೆಕ್ಟಾಗಿ ತೊಗೊಂಡು ಏನು ಮಾಡ್ತಾರೆ, ಯೂಟ್ರಸ್ಗೆ ಹಾಕ್ಬಿಡ್ತಾರೆ ಡೈರೆಕ್ಟಾಗಿ. ಸೊ ದ್ಯಾಟ್ ಅಲ್ಲಿಂದ ಏನು ಕೆಲಸ, ಆ ಯೂಟ್ರಸ್ ಒಳಗಡೆ ಹಾಕಿದ ಮೇಲೆ ಅದು ಇಂಪ್ಲಾಂಟ್ ಆಗಿ ಬೆಳ್ಕೊಂಡು ಹೋಗೋದು ಒಂದೇ ಕೆಲಸ. ಓಕೆ, ಸೊ ಇದರಲ್ಲಿ ಮತ್ತೆ ಸುಮಾರಷ್ಟು ವೆರೈಟೀಸ್ ಇದೆ. ಡೋನರ್ ಎಗ್ ಆಗಿರಬಹುದು, ಡೋನರ್ ಸ್ಪರ್ಮ್ ಆಗಿರ್ಬೋದು, ಡೋನರ್ ಎಗ್ ಡೋನರ್ ಸ್ಪರ್ಮ್ ಆಗಿರಬಹುದು, ಅಥವಾ ಡೋನರ್ ಎಂಬ್ರಿಯೋ ಕೂಡ ಆಗಿರಬಹುದು. ಓಕೆ, ತುಂಬ ವೆರೈಟೀಸ್ ಇದೆ. ಡೋನರ್ ಎಗ್ ಅಂತಂತಂದರೆ ಯಾವಾಗ ನಮ್ಮ ಎಗ್ಸು ಚೆನ್ನಾಗಿರಲ್ಲ ಆವಾಗ ಡೋನರ್ ಎಗ್, ಬೇರೆಯವ್ರ ಕಡೆಯಿಂದ ಎಗ್ಸ್ನ ತೊಗೊಂಡು ಹಸ್ಬೆಂಡ್ ಸ್ಪರ್ಮ್ನ ಯೂಸ್ ಮಾಡಿಕೊಂಡು
ಎಂಬ್ರಿಯೋ ಫಾರ್ಮ್ ಮಾಡಿಸೋದು, ಅಥವಾ ಹಸ್ಬೆಂಡ್ ಸ್ಪರ್ಮ್ ಚೆನ್ನಾಗಿಲ್ಲ ಅಂತಂತಂದರೆ ನನ್ನ ಎಗ್ನ ಯೂಸ್ ಮಾಡ್ಕೊಳ್ಳೋದು, ಬೇರೆಯವರು ಡೋನರ್ ಸ್ಪರ್ಮ್ನ ತೊಗೊಂಡು ಮೀಟ್ ಮಾಡಿಸೋದು, ಎಂಬ್ರಿಯೋ ಮಾಡಿಸೋದು, ಆಮೇಲೆ ನನ್ನ ಯೂಟ್ರಸ್ ಒಳಗೆ ಹಾಕೊಳ್ಳೋದು. ಇಲ್ಲ ನನ್ನ ಎಗ್ಗೂ ಚೆನ್ನಾಗಿಲ್ಲ, ನನ್ನ ಹಸ್ಬೆಂಡ್ ಸ್ಪರ್ಮ್ನು ಚೆನ್ನಾಗಿಲ್ಲ ಅಂತಂದರೆ ಬೇರೆಯವ್ರ ಎಗ್ಗು ಬೇರೆಯವ್ರ ಸ್ಪರ್ಮ್ನ ತೊಗೊಂಡು ಎಂಬ್ರಿಯೋ ಮಾಡಿಸೋದು, ನನ್ನ ಹೊಟ್ಟೆನಲ್ಲಿ ಹಾಕೋದು. ಆಯಿತಾ? ಇಲ್ಲ ಅದನ್ನು ಬೇಡ ಇದನ್ನು ಬೇಡ ಅಂತಂದರೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರೋ ಅಂತಹ ಎಂಬ್ರಿಯೋಸ್ ಇರುತ್ತೆ, ಆ ಎಂಬ್ರಿಯೋನ ತೊಗೊಂಡು ಒಂದೇ ಸತಿ ನನ್ನ ಯೂಟ್ರಸ್ ಒಳಗೆ ಇಂಪ್ಲಾಂಟ್ ಮಾಡಿಸೋದು. ಓಕೆ, ಇದೆಲ್ಲ ಪಾಸಿಬಲ್ ಆಪ್ಷನ್ಸ್ ಫಾರ್ IVF. ಯಾವಾಗ IVF ಕೂಡ ವರ್ಕ್ ಆಗಲ್ಲ, ಇದು ನಾರ್ಮಲ್ ಪ್ರೊಸೆಸ್ ನಾನು ಹೇಳಿದ್ದು, ಇದು ಯಾವಾಗ ವರ್ಕ್ ಆಗಲ್ಲ ಆವಾಗ ICSI ಮಾಡ್ತಾರೆ. ICSIನಲ್ಲಿ ಏನಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಏನು ಮಾಡ್ತಾರೆ, ಯೂಶ್ವಲಾಗಿ IVF ಒಳಗೆ ಒಂದು ಬೌಲ್ ಒಳಗೆ ಒಂದೇ ಎಗ್ ಇರುತ್ತೆ, ಸ್ಪರ್ಮ್ನ ತೊಗೊಂಬಂದು ಹಾಕ್ಬಿಡ್ತಾರೆ, ಎಲ್ಲ ಜಾಸ್ತಿ ಸ್ಪರ್ಮ್ಸ್ನ ಹಾಕ್ತಾರೆ. ಸೊ ಎಗ್ನ ಬ್ರೇಕ್ ಮಾಡಿ ಹಿಂಗೆ ಸ್ಪರ್ಮ್ ಏನು ಒಳಗಡೆ ಹೋಗಬೇಕಲ್ಲ, ಇದು ಕೆಲಸ ನ್ಯಾಚುರಲ್ಲಾಗಿ ಆಗಬೇಕಾಗಿರುವಂಥದ್ದು. ಸ್ಪರ್ಮು ಎಗ್ನ ಹಿಂಗೆ ಬ್ರೇಕ್ ಮಾಡಿ ಹಿಂಗೆ ಒಳಗಡೆ ಹೋಗಬೇಕಾಗಿರುವಂತಹದ್ದು ನ್ಯಾಚುರಲ್ಲಾಗಿ ಸ್ಪರ್ಮ್ ಮಾಡಬೇಕಾಗಿರುವಂಥ ಕೆಲಸ. ಯಾವಾಗ ಈ ಬ್ರೇಕ್ ಮಾಡಿ ಒಳಗೆ ಹೋಗುವಂತಹ ಕೆಪಾಸಿಟಿ ಸ್ಪರ್ಮ್ಗೆ ಇರೋದಿಲ್ಲ ಅನ್ನೋದು ಗೊತ್ತಾಗುತ್ತೆ, ಯಾವಾಗ ಫೇಲ್ ಆಗುತ್ತೆ IVF, ಅವಾಗ ಏನು ಮಾಡ್ತಾರೆ, ಒಂದು ಎಗ್ನ ತೊಗೊತಾರೆ, ಸ್ಪರ್ಮ್ನ ಒಂದು ಇಂಜೆಕ್ಷನ್ ಒಳಗೆ ಹಾಕೊತಾರೆ, ಎಗ್ ಒಳಗಡೆಗೆ ಹಿಂಗೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಇದು ICSI, ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಓಕೆ, ಇದು IVFನ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟು ಡೋನರ್ ಎಗ್, ಡೋನರ್ ಸ್ಪರ್ಮ್, ಡೋನರ್ ಎಂಬ್ರಿಯೋ ಯಾವುದೇ ಸ್ಟೇಜಲ್ಲಿ, ಅಥವಾ ಅಂದರೆ IUI ಆಗಿರ್ಬೋದು, IVF ಆಗಿರ್ಬೋದು, ICSI ಆಗಿರ್ಬೋದು, ಈ 3 ಪ್ರೊಸೀಜರ್ನ ಯಾವುದೇ ಸ್ಟೇಜಲ್ಲಿ ಕೂಡ ನೀವು ಡೋನರ್ ಎಗ್ನ, ಡೋನರ್ ಎಂಬ್ರಿಯೋನ, ಡೋನರ್ ಸ್ಪರ್ಮ್ನ ಯೂಸ್ ಮಾಡಬಹುದು. ಬರೀ IUI, IVF ಆ್ಯಂಡ್ ICSI ಅಂತ ಹೇಳಿದೆ, ಅದರ ಜೊತೆಗೆ ಜಿಫ್ಟ್ ಆಗಿರಬಹುದು ಆ್ಯಂಡ್ ಗಿಫ್ಟ್ ಆಗಿರಬಹುದು. ಆಯಿತಾ? ಇವೆರಡು ಪ್ರೊಸೀಜರಲ್ಲೂ ಕೂಡ ನೀವು ಡೋನರ್ ಎಗ್, ಡೋನರ್ ಸ್ಪರ್ಮ್, ಡೋನರ್ ಎಂಬ್ರಿಯೋಸ್ನ ಯೂಸ್ ಮಾಡ್ಕೋಬಹುದು. ಇದನ್ನ ಬಿಟ್ಟರೆ ನೆಕ್ಸ್ಟು ಸಾರೋಗಿಸಿ ಯೂಶ್ವಲ್ ಆಗಿ ಈಗ ತುಂಬ ಕಷ್ಟ, ಇದು ಓಪನ್ ಆಗಿ ಯಾರೂ ಮಾಡೋದಿಲ್ಲ ಯೂಶ್ವಲ್ ಆಗಿ. ಆದರೆ ಸಾರೋಗಿಸಿ ಮಾಡಿಸ್ಕೋಬೇಕು ಅಂತಂತಂದರೆ ತುಂಬ ಕಷ್ಟನೂ ಹೌದು, ಎಮೋಷನ್ಸ್ ಕೂಡ ಬಿಲ್ಡ್ ಆಗಿಬಿಟ್ಟಿರುತ್ತೆ ಸರೋಗೇಟ್ ಮದರ್ಗೂ ಕೂಡ, ತುಂಬ ಕಾಂಪ್ಲಿಕೇಟೆಡ್ ಅಂತಲೇ ಹೇಳ್ಬೋದು. ಬಟ್ ಸರೋಗಸಿನಲ್ಲೂ ಕೂಡ ನೀವು ನಿಮ್ಮ ಎಗ್, ನಿಮ್ಮ ಸ್ಪರ್ಮ್ನ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ನಿಮ್ಮ ಎಗ್ಗು ಬೇರೆಯವ್ರ ಸ್ಪರ್ಮ್ನ ಯೂಸ್ ಮಾಡಬಹುದು, ಅಥವಾ ನಿಮ್ಮ ಹಸ್ಬೆಂಡ್ ಸ್ಪರ್ಮು ಬೇರೆಯವ್ರ ಎಗ್ನ ಯೂಸ್ ಮಾಡಬಹುದು, ಅಥವಾ ಯಾವ ಮಹಿಳೆ ಸರೋಗಸಿಗೆ ಒಪ್ಕೊಂಡಿರ್ತಾರೆ ಅವ್ರ ಎಗ್ನ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಡೋನರ್ ಎಂಬ್ರಿಯೋನ ಕೂಡ ಯೂಸ್ ಮಾಡಿಕೊಂಡು ಸರೋಗಸಿಗೆ ಟ್ರೈ ಮಾಡಬಹುದು. ದ ಲಾಸ್ಟ್ ಆ್ಯಂಡ್ ಬೆಸ್ಟ್ ಏನು ಅಂತಂತಂದರೆ ಅಡಾಪ್ಷನ್. ಆಯಿತಾ? ಯಾವಾಗ ಬೇರೆಯವ್ರ ಮಗುನ ಒಪ್ಕೊಳ್ಳೋ ಅಂತಹ ಮನಸ್ಥಿತಿ, ಅಷ್ಟೊಂದು ಉದಾತ್ತ ಮನೋಭಾವನೆ, ಅಷ್ಟೊಂದು ಏನಂತ ಹೇಳಬೇಕು, ಬೇರೆ ಮಕ್ಕಳನ್ನೂ ಕೂಡ ನಿಮ್ಮ ಮಕ್ಕಳು ಅಂತ ಪ್ರೀತಿಸೋ ಅಷ್ಟು ಒಳ್ಳೆ ಮನಸ್ಸು ನಿಮಗಿದೆ ಅಂತಂತಂದರೆ ದಯವಿಟ್ಟು ಗೋ ಫಾರ್ ಅಡಾಪ್ಷನ್. ಆಯಿತಾ? ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಅರ್ನಿಂಗ್ಸ್ನೂ ಹಾಳು ಮಾಡಿಕೊಂಡು ನಿಮ್ಮ ಹೆಲ್ತೂ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅಡಾಪ್ಷನ್ಗೆ ಹೋಗೋದು ತುಂಬ 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 ಒಳ್ಳೆಯದು. ಆಯಿತಾ? ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಆಗ್ತಾ ಇಲ್ಲ ಅಂತಂತಂದರೆ ಈ ಸೈಕಲ್ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂತಂತಂದರೆ ನಾನು ಮಾಡ್ಕೊಳ್ಳಲ್ಲ, ನಾನೇನು ಮಾಡಲ್ಲ, ನಾನೇನು ಟ್ರೈ ಮಾಡಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಐ ಆಮ್ ಡನ್ ವಿತ್ ದಿಸ್ ಅಂತಂತ ಹೇಳಿದವಾಗ ನನ್ನ ಮಗಳು ಹುಟ್ಟಿದ್ದು. ನನಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇದಾದಮೇಲೆ ಅಡಾಪ್ಷನ್ ಮಾಡ್ಕೊಳ್ಳೋಣ ಅಂತ ನಾನು ಸುಮಾರು ಸತಿ ಹೇಳಿದೆ, ಬಟ್ ನನ್ನ ಹಸ್ಬೆಂಡ್ ಒಪ್ಕೊಂಡಿಲ್ಲ. ಬೇರೆಯವ್ರ ಮಕ್ಕಳು ಯಾವತ್ತೂ ನಮ್ಮ ಮಕ್ಕಳಾಗಲ್ಲ ಅಂತಾನೆ ಹೇಳ್ತಾನೆ ಇದ್ರು. ಬಹುಶಃ ನನಗೆ ಗೊತ್ತಿಲ್ಲ, ಅಷ್ಟೊಂದು ಇಲ್ಲಿಂದ ಬರಬೇಕು. ಆಯಿತಾ? ಯಾವುದೇ ಮಕ್ಕಳನ್ನ ಎತ್ಕೊಂಡು ಮುದ್ದು ಮಾಡ್ಬೋದು ಅಷ್ಟೇ. ಮಧ್ಯರಾತ್ರಿ 2 ಗಂಟೆಗೆ ಇದನ್ನೆಲ್ಲ ತೊಳಿಬೇಕಾದ್ರೆ, ವಾಂತಿನೆಲ್ಲ ತೊಳಿಬೇಕಾದ್ರೆ, ಮೈ ಮೇಲೆಲ್ಲ ವಾಂತಿ ಮಾಡಿಸ್ಕೊಂಡವಾಗ, ಮುಖದ ಮೇಲೆಲ್ಲ ವಾಂತಿ ಮಾಡಿಸ್ಕೊಂಡೆ, ಕಕ್ಕ ಮಾಡಿಸ್ಕೊಂಡೆ ಅಂದವಾಗ ಆ ಫೀಲಿಂಗು ನಮ್ಮ ಮಗು ಆಗಿರೋದಕ್ಕೆ ನಾವು ಸುಮ್ಮನಿದ್ದೀವಿ ಅಂತ ಈಗ ಅನಿಸುತ್ತೆ. ಐ ಡೋಂಟ್ ನೋ, ನಾನು ಬೇರೆ ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ರೆ ನಾನು ಅದನ್ನು ಒಪ್ಕೊತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಆಗಿದ್ದಿದ್ದ ಮನಸ್ಥಿತಿಗೆ ಅಡಾಪ್ಷನ್ ಮಾಡ್ಕೋಬೇಕು ಅಂತ ತುಂಬ ಅನಿಸ್ಬಿಟ್ಟಿತ್ತು. ಆಯಿತಾ? ನನ್ನ ಗಂಡ ಅವಾಗ ಹೇಳ್ತಿದ್ರು, ನಾಟ್ ಸೋ ಈಸಿ, ಬೇರೆಯವ್ರ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ಒಪ್ಕೊಳ್ಳೋ ಮನಸ್ಥಿತಿ ಇರಬೇಕು, ವೆರಿ ಡಿಫಿಕಲ್ಟ್. ಅದ್ರ ಜೊತೆಗೆ ಅನ್ನೋರ ಮಾತನ್ನು ಕೇಳಬೇಕಾಗತ್ತೆ, ಬೇಡ ಅಂತಂತ ಹೇಳಿ ಬಿಡಿಸಿದ್ರು. ಬಟ್ ಯಾರಿಗಾದ್ರೂ ಗಂಡ ಹೆಂಡತಿ ಇಬ್ಬರು ಒಪ್ಕೊಂಡು ಬೇರೆಯವ್ರ ಮಾತಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಹಾಗಿತ್ತು. ನಿಮಗೆ ಮಗು ಬೇಕೇ ಬೇಕು ಅಂತ ಇತ್ತು, ನೀವು ತಾಯ್ತನನ ಅನುಭವಿಸ್ಲೇಬೇಕು ಅನ್ನೋ ಹಾಗಿತ್ತು ಅಂತಂತಂದರೆ ದಯವಿಟ್ಟು ಅಡಾಪ್ಷನಿಗೆ ಟ್ರೈ ಮಾಡಿ. ಆಯಿತಾ? ನಾನು ಯಾವುದೋ ಒಂದು ಬಸ್ ಹೋಗ್ತಾ ಇದ್ರು ಹಿಂದ್ಗಡೆಗೆ
ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ಆಯಿತಾ. ಆ ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ಅದನ್ನು ನೋಡ್ತಾ ಇದ್ದೆ. ಮೂವಿ ಸ್ಟಾರ್ಟಿಂಗಲ್ಲಿ ಅಡಾಪ್ಷನ್ ರಿಲೇಟೆಡ್ ಇಂಡಿಯನ್ ವೆಬ್ಸೈಟ್ದು ಇದು ಬರುತ್ತೆ, ಏನೋ ಆ್ಯಡ್ ಆಯಿತಾ. ಆ ಆ್ಯಡನ್ನು ಕೂಡ ನೆನ್ಪಿಟ್ಕೊಂಡು, ಅದು ವೆಬ್ಸೈಟ್ ಅಡ್ರೆಸ್ ಎಲ್ಲ ನೆನ್ಪಿಟ್ಕೊಂಡು ಅಡಾಪ್ಷನಿಗೆ ಕೂಡ ಟ್ರೈ ಮಾಡಬೇಕು ಅಂತಂದು ಎಲ್ಲ ನೆನ್ಪಿಟ್ಕೊಂಡು ಬಂದಿದೆ. ಗೊತ್ತಾ, ನಾನು ಮೂವಿ ನೋಡ್ತಾ ಇದ್ರೆ ನನ್ನ ತಲೆನಲ್ಲಿ ಅದೇ ಓಡ್ತಾ ಇರ್ತಿತ್ತು. ಅಷ್ಟು ಸಿಕ್ಕಾಗ್ಬಿಟ್ಟಿದೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಆಯಿತಾ. ಸೊ ಯಾರಿಗೆಲ್ಲ ಮಗು ಬೇಕು ಅಂತ ಇರುತ್ತೆ, ಇದೆಲ್ಲನೂ ನಾನು ಹೇಳಿರೋ ಆಪ್ಷನ್ಸ್ ಎಲ್ಲ ಟ್ರೈ ಮಾಡಿದ್ದೀರಾ, ಆದರೂ ಆಗ್ತಾ ಇಲ್ಲ ಅಂತ ತುಂಬ ನೋವು ತಿಂತಾ ಇದ್ರಿ ಅಂತಂತಂದರೆ ದಯವಿಟ್ಟು ಅಡಾಪ್ಟ್ ಮಾಡ್ಕೊಳ್ಳಿ ಆಯಿತಾ. ಒಂದು ಮಗುಗೆ ಜೀವನ ಕೊಟ್ಟಂಗೂ ಆಗುತ್ತೆ. ಅದೇನು ಜೀವನ ಕೊಟ್ಟಂಗೆ ಆಗುತ್ತೆ ಅಂದ ತಕ್ಷಣ ನೀವೇನು ಮಹಾನ್ ಕಾರ್ಯ ಮಾಡ್ತಾಯಿದ್ದೀರಾ ಅಂತಲ್ಲ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಗು ತೊಗೊಂಡ್ಬರ್ತಾ ಇದ್ದೀರಾ. ಓಕೆ, ಅದು ಕೂಡ ಸತ್ಯ, ಅದನ್ನು ಒಪ್ಕೋಬೇಕು. ನಂಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ಓಕೆ, ಇದಿಷ್ಟು ಪಾಸಿಬಲ್ ಥಿಂಗ್ಸು ಮಗುನ ಮಾಡ್ಕೊಳ್ಳೋಕ್ಕೆ. ಓಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.